ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ವಿಡಿಯೋ ಅಮೆರಿಕದಲ್ಲಿ ಚರ್ಚೆ, ನಮ್ಮಲ್ಲಿ ಮಾರುಕಟ್ಟೆ ಕೆಳಗೆ. ಇವತ್ತು ಇಂಡಿಯನ್ ಮಾರ್ಕೆಟ್ಸ್ ಸ್ವಲ್ಪ ವೀಕ್ ಆಗಿತ್ತು, ವಾಲಟೈಲ್ ಆಗಿತ್ತು, ಪಾಸಿಟಿವ್ ಆಗಿತ್ತು ಸ್ವಲ್ಪ ಹೊತ್ತು, ಮತ್ತು ನೆಗೆಟಿವ್ ಆಗಿತ್ತು ಹಾಗೂ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಯಾಕಂದರೆ US ಫೆಡರಲ್ ರಿಸರ್ವ್ದು ಒಂದು ಮೀಟಿಂಗ್ ನಡೀತಾ ಇದೆ ಹಾಗೂ ಇವತ್ತು ಸಾಯಂಕಾಲ ಇಂಟ್ರೆಸ್ಟ್ ರೇಟ್ಸ್ ಬಗ್ಗೆ ಅವರು ಡಿಸಿಷನ್ ತಗೊಳ್ತಾರೆ, ಎಷ್ಟು ಜಾಸ್ತಿ ಮಾಡ್ತಾರಂತ. ಇದರಿಂದ ಎಲ್ಲ ಇನ್ವೆಸ್ಟರ್ಸಿಗೆ ಗ್ಲೋಬಲಿನೇ ಸ್ವಲ್ಪ ನರ್ವಸ್ನೆಸ್ ಇದೆ ಹಾಗೂ ಏನಾಗುತ್ತೆ ಅಂತ ಗೊತ್ತಿಲ್ಲ. ಏಷ್ಯನ್ ಮಾರ್ಕೆಟ್ಸು ನೀವು ನೋಡಿದರೆ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ. ಸುಮಾರು ಜನ ಕೇಳ್ತಿದ್ರು, US ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ಸನ್ನು ಜಾಸ್ತಿ ಮಾಡಿದರೆ ಏನು ಇಂಪ್ಯಾಕ್ಟ್ ಆಗುತ್ತೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಗೆ, ನಮ್ಮ ಶೇರ್ಸನ್ನೆಲ್ಲ ಸೇಲ್ ಮಾಡಬೇಕಾ ಅಂತ ಕೇಳ್ತಿದ್ರು ಕಮೆಂಟ್ ಸೆಕ್ಷನಲ್ಲಿ ಹಾಗೂ ನಿನ್ನೆ ಒಂದು ಲೈವ್ ಕ್ವಶನ್ ಆನ್ಸರ್ ಸೆಷನಲ್ಲಿ. ಅದಕ್ಕೆ ಇವತ್ತು ಈ ಸಣ್ಣ ವಿಡಿಯೋ ಮಾಡ್ತಾ ಇದ್ದೀವಿ. US ಫೆಡರಲ್ ರಿಸರ್ವ್ದು ಮೀಟಿಂಗು ನಿನ್ನೆ ಶುರು ಆಗಿತ್ತು ಹಾಗೂ ಇವತ್ತು ಅಂದರೆ ವೆಡ್ನೆಸ್ಡೇ, ಅವರು ಅಮೆರಿಕನ್ ಟೈಮ್ ವೆಡ್ನೆಸ್ಡೇಯಲ್ಲಿ ಆ ಮೀಟಿಂಗ್ ಕಂಪ್ಲೀಟ್ ಆಗುತ್ತೆ. ಹಾಗೂ ಅವರು ಇಂಟ್ರೆಸ್ಟ್ ರೇಟ್ಸನ್ನು ಜಾಸ್ತಿ ಮಾಡೋದು ಅಂತೂ ಗ್ಯಾರಂಟಿ. ಯಾಕಂದರೆ US ಇನ್ಫ್ಲೇಷನ್ ತುಂಬ ಹೈ ಲೆವೆಲಲ್ಲಿದೆ, ಸದ್ಯಕ್ಕೆ 8.3% ಇದೆ August 2022 ಹಾಗೂ ಈಗ ಏನೂ ಡೌಟು ಇಲ್ಲ ಇಂಟ್ರೆಸ್ಟ್ ರೇಟ್ಸನ್ನು ಜಾಸ್ತಿ ಮಾಡ್ತಾರೆ ಅಂತ. ಆದರೆ ಪ್ರಶ್ನೆ ಏನಂದರೆ ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಮಾಡ್ತಾರೆ, ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅಂತ. ಮಾರ್ಚ್ 2022 ಫೆಡರಲ್ ರಿಸರ್ವ್ ಅವರು ಇಂಟ್ರೆಸ್ಟ್ ರೇಟ್ಸನ್ನು ಜಾಸ್ತಿ ಮಾಡ್ತಾ ಬಂದಿದ್ದಾರೆ. 0% ಇದ್ದಿದ್ದು ಈಗ 2.25%ವರೆಗೂ ಬಂದಿದೆ. ಹಾಗೂ ಲಾಸ್ಟ್ 2 ಮೀಟಿಂಗ್ಸು ಜೂನ್ ಹಾಗೂ ಜುಲೈ 2022 0.75%, 0.75% ಎರಡು ಟೈಮಲ್ಲೂ ಜಾಸ್ತಿ ಮಾಡಿದ್ದಾರೆ. ಸೊ ಆಗಸ್ಟಲ್ಲೂ ಜಾಸ್ತಿ ಮಾಡ್ಬೋದು ಅಂತ 100% ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೂ US ಫೆಡರಲ್ ರಿಸರ್ವ್ ಅಂದರೆ ನಮ್ಮ ಇಂಡಿಯಾದು RBI ಥರ, ಅಲ್ಲಿ ಸೆಂಟ್ರಲ್ ಬ್ಯಾಂಕಿಗೆ ಫೆಡರಲ್ ರಿಸರ್ವ್ ಅಂತ ಕರೀತಾರೆ, ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತೀವಿ. ಅವರು ಎಲ್ಲಿವರೆಗೆ ಇಂಟ್ರೆಸ್ಟ್ ರೇಟ್ಸನ್ನು ಜಾಸ್ತಿ ಮಾಡ್ತಾರೆ ಅಂದರೆ ಇನ್ಫ್ಲೇಷನ್ ಕಂಟ್ರೋಲ್ ಬರೋವರೆಗೂ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಸತಿ 0.75%ಇಂದ 1%ವರೆಗೂ ಜಾಸ್ತಿ ಆಗ್ಬೋದಂತ ಎಕ್ಸ್ಪೆಕ್ಟೇಷನ್ ಇದೆ. ಏನು ಇಂಪ್ಯಾಕ್ಟ್ ಆಗುತ್ತೆ ಗ್ಲೋಬಲ್ ಮಾರ್ಕೆಟ್ಸಿಗೆ ಹಾಗೂ ಇಂಡಿಯನ್ ಮಾರ್ಕೆಟ್ಸಿಗೆ ಅಲ್ಲೇ ಇಂಟ್ರೆಸ್ಟ್ ರೇಟ್ಸನ್ನು ಜಾಸ್ತಿ ಮಾಡಿದರೆ? ಫಸ್ಟ್ ಏನಾಗುತ್ತೆ ಅಂದರೆ, ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಮಾಡಿದರೆ ಅದೊಂದು ನೆಗೆಟಿವ್ ನ್ಯೂಸ್ ಆಗುತ್ತೆ, ಎಸ್ಪೆಷಲಿ FIIsಗೆ. ಯಾಕಂದರೆ ಅವರು ಸುಮಾರು FIIಸು ಅಮೆರಿಕದಲ್ಲಿ ಲೋ ಇಂಟ್ರೆಸ್ಟ್ ರೇಟ್ ಇದೆ ಅಂತ ಲೋನ್ ತಗೊಂಡು ಇಂಡಿಯನ್ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ರು. ಈಗ ಅಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆದರೆ ಆವಾಗ ಪ್ರಾಫಿಟ್ ಮಾರ್ಜಿನ್ ಕಮ್ಮಿ ಆಗ್ಬೋದು, ಪ್ರಾಫಿಟ್ ಇಲ್ಲದೆ ಇರ್ಬೋದು ಅಂತ ಇಲ್ಲಿ ಶೇರ್ಸನ್ನು ಸೇಲ್ ಮಾಡಿ ವಾಪಸ್ಸು ಲೋನನ್ನು ತೀರಿಸ್ಲಿಕ್ಕೆ ಹೋಗ್ತಾರೆ. ಅದು ಒಂದು ಮೇಜರ್ ಫ್ಯಾಕ್ಟರ್ ಯಾಕೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುವಾಗ FII ಸೇಲ್ ಮಾಡ್ತಾರೆ ಹಾಗೂ FII ಸೇಲ್ ಆಗುವಾಗ ಮಾರ್ಕೆಟ್ಸು ಸ್ವಲ್ಪ ವೀಕ್ ಆಗಿರುತ್ತೆ. ಸೆಕೆಂಡ್ ಪಾಯಿಂಟ್ ಏನಂದರೆ, ಇಂಟ್ರೆಸ್ಟ್ ರೇಟ್ಸ್ ತುಂಬ ಜಾಸ್ತಿ ಇರುವಾಗ ಒಂದು ಎಕಾನಮಿಲಿ ರಿಸೆಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ US ಅಲ್ಲಿ ಆಲ್ರೆಡಿ 2 ಕ್ವಾರ್ಟರ್ ನೆಗೆಟಿವ್ ಗ್ರೋತ್ ಆಗಿದ್ದರಿಂದ ರಿಸೆಷನ್ ಅಂತ ಕರೀತಾ ಇದ್ದಾರೆ. ಹಾಗೂ UK ಎಕಾನಮಿ, ಜರ್ಮನಿ ಎಕಾನಮಿ, ಈ ಎಲ್ಲ ಎಕಾನಮೀಸು ರಿಸೆಷನ್ ಹತ್ರ ಬರ್ತಾ ಇದೆ. ಯಾಕಂದರೆ ಗ್ರೋತು ತುಂಬ ಕಮ್ಮಿ ಆಗಿದೆ. ಎಸ್ಪೆಷಲಿ ಯುಕ್ರೇನ್ ವಾರ್ ಆದಮೇಲೆ ಎಲ್ಲ ಎಕಾನಮೀಸ್ ಸ್ವಲ್ಪ ಸ್ಲೋ ಆಗಿ ಗ್ರೋ ಆಗ್ತಾ ಇದೆ. ಇದರಿಂದ ಏನಾಗುತ್ತೆ, ಅಲ್ಲಿ ರಿಸೆಷನ್ ಇರುವಾಗ ನಮಗೆ ಇಂಡಿಯಾದಲ್ಲಿ ರಿಸೆಷನ್ ಆಗದೇ ಇದ್ದರೂ ಇಲ್ಲಿ ಎಲ್ಲ ಬಿಸ್ನೆಸಸ್ಸು ಸ್ವಲ್ಪ ಡಲ್ ಆಗ್ಬೋದು. ಯಾಕಂದರೆ ಎಲ್ಲ ಕಂಟ್ರೀಸ್ ಈಗ ಇಂಟರ್ ಡಿಪೆಂಡೆಂಟ್, ಇಂಡಿಯಾ ಬೇರೆ ಎಲ್ಲ ಕಂಟ್ರೀಸು ಲಿಂಕ್ ಆಗಿರ್ತದೆ. ಸೊ ಅಲ್ಲಿ ಪ್ರಾಬ್ಲಮ್ ಆದರೆ ಇಲ್ಲಿಯೂ ಸ್ವಲ್ಪ ಪ್ರಾಬ್ಲಮ್ ಆಗ್ಲಿಕ್ಕೆ ಚಾನ್ಸಸ್ ಇದೆ. ಮೂರನೇ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ, US ಎಕಾನಮಿಯಲ್ಲಿ ರಿಸೆಷನ್ ಇರುವಾಗ US ಕಂಪ್ನೀಸದು ಗ್ರೋತು ಮತ್ತು ಪ್ರಾಫಿಟಬಿಲಿಟಿ ಕಮ್ಮಿ ಆಗುತ್ತೆ. ಅದರಿಂದ ನಮ್ಮ ಕೆಲವು ಸೆಕ್ಟರ್ಸು ಯಾವುದು ಅಮೆರಿಕ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ, ಆ ಸೆಕ್ಟರ್ಸ್ ಎಲ್ಲ ಸ್ವಲ್ಪ ಡಲ್ ಆಗಿ ಇರ್ಬೋದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ. ಫಾರ್ ಎಕ್ಸಾಂಪಲ್ಲು IT ಸೆಕ್ಟರ್ ತುಂಬ ಡಿಪೆಂಡ್ ಆಗುತ್ತೆ US ಮತ್ತು ಯುರೋಪ್ ಮೇಲೆ. ಹಾಗೂ ಫಾರ್ಮಾ ಸೆಕ್ಟರು ತುಂಬ ಸೇಲ್ಸ್ US ಅಲ್ಲಿ ಆಗ್ತಾರೆ, ಯುರೋಪಲ್ಲಿ ಮಾಡ್ತಾರೆ. ಸೊ ಆವಾಗ ಏನಾಗುತ್ತೆ, ಈ ಥರ ಬಿಸ್ನೆಸ್ ಡಲ್ ಆಗಿ ಓವರಾಲ್ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಡಲ್ ಆಗೋ ಚಾನ್ಸಸ್ ಇದೆ. ಈಗ ನೆಕ್ಸ್ಟ್ ಪ್ರಶ್ನೆ ಏನು ಬರುತ್ತೆ ಅಂದರೆ, ಎಷ್ಟು ತಿಂಗಳು ಅಥವಾ ಎಷ್ಟು ವರ್ಷ ಇದು ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಿಗೆ ಹಾಗೂ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಸಿಗೆ? ಈ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗೋದು, ಗೌರ್ಮೆಂಟ್ ಅನೌನ್ಸ್ಮೆಂಟ್ಸ್, ಇದೆಲ್ಲನೂ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಮೇಲೆ. ಆ ಇಂಪ್ಯಾಕ್ಟು 1 ತಿಂಗಳಿರ್ಬೋದು, 3 ತಿಂಗಳಿರ್ಬೋದು, 6 ತಿಂಗಳಿರ್ಬೋದು, 1 ವರ್ಷನೂ ಇರ್ಬೋದು. ಆದರೆ ಲಾಂಗ್ ಟರ್ಮಿಗೆ 5, 10, 15, 20 ವರ್ಷಕ್ಕೆ ಯಾವತ್ತೂ ಅಷ್ಟು ಇಂಪ್ಯಾಕ್ಟ್ ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ. ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಆಗೋದು ಕಂಪ್ನೀಸ್ ಪರ್ಫಾರ್ಮೆನ್ಸು ಹಾಗೂ ಒಂದು ದೇಶದ ಗ್ರೋತ್ ಹೇಗಿದೆ ಅಂತ. ಬಾಕಿ ಎಲ್ಲ ಈ ಥರದ ನ್ಯೂಸ್ ಎಲ್ಲ ಫ್ಯೂ ಮಂತ್ಸು ಶಾರ್ಟ್ ಟರ್ಮಿಗೆ ಇಂಪ್ಯಾಕ್ಟ್ ಆಗುತ್ತೆ. ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೆ ಈ ಥರ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರೋದು ಒಳ್ಳೆಯದು, ಆದರೆ ಇದ್ರ ಮೇಲೆ ನೀವು ಆ್ಯಕ್ಷನ್ ತೊಗೊಳ್ತಿಂತಿರೋದು ತಪ್ಪಾಗತ್ತೆ. ಯಾಕಂದರೆ ಇದು ನಿಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋ ಮೇಲೆ ಲಾಂಗ್ ಟರ್ಮಲ್ಲಿ ಯಾವ ಒಂದು ಇಂಪ್ಯಾಕ್ಟು ಇರೋದಿಲ್ಲ. ಹಾಗೂ ಇನ್ನೊಂದು ಏನಂದರೆ, RBI ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ September 28 ಇಂದ 30. ಆವಾಗ ಇಂಡಿಯನ್ ಇಂಟ್ರೆಸ್ಟ್ ರೇಟ್ಸನ್ನು ಜಾಸ್ತಿ ಮಾಡಬೇಕಾ ಇಲ್ವಾ ಅಂತ ಅವರು ಡಿಸ್ಕಸ್ ಮಾಡ್ತಾರೆ.
ಸೊ ಆವಾಗಲೂ ಮಾರ್ಕೆಟ್ ಸ್ವಲ್ಪ ವಾಲೆಟೈಲ್ ಆಗಿರ್ತದೆ, ಏನು ಮಾಡಬೇಕಂತ ಇನ್ವೆಸ್ಟರ್ಸ್ ಗೊತ್ತಿರೋದಿಲ್ಲ. ಸೊ ಸ್ವಲ್ಪ ನೆಗೆಟಿವ್ ಅಥವಾ ಫ್ಲಾಟ್ ಇರೋ ಚಾನ್ಸಸ್ಸು ಇದೆ ಆ ಟೈಮಲ್ಲಿ. ಮತ್ತು ಅನೌನ್ಸ್ಮೆಂಟ್ ಬಂದಮೇಲೆ ಅದ್ರ ಪ್ರಕಾರ ರಿಯಾಕ್ಟ್ ಆಗುತ್ತೆ. ನಾವು ನೋಡಬೇಕಾದ್ರೆ ಏನಂದರೆ ಗ್ಲೋಬಲ್ ಮಾರ್ಕೆಟ್ಸು ಹೇಗೆ ರಿಯಾಕ್ಟ್ ಆಗ್ತದೆ ಇವತ್ತು ರಾತ್ರಿ ಹಾಗೂ ನಾಳೆ ಬೆಳಗ್ಗೆ, ಯಾಕಂದರೆ US ಫೆಡರಲ್ ರಿಸರ್ವ್ದು ಅನೌನ್ಸ್ಮೆಂಟ್ ಬರುತ್ತೆ. ಹಾಗೂ ಆಲ್ರೆಡಿ ಇನ್ವೆಸ್ಟರ್ಸು ವರ್ಸ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಜಾಸ್ತಿ ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಮಾಡ್ತಾರೆ ಹಾಗೂ ಅದರಿಂದ ತುಂಬ ಇಂಪ್ಯಾಕ್ಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಅಕಸ್ಮಾತ್ ಅಷ್ಟು ಲೆವೆಲಲ್ಲಿ ಬ್ಯಾಡ್ ನ್ಯೂಸ್ ಇಲ್ಲ ಅಂದರೆ ಮಾರ್ಕೆಟ್ ರ್ಯಾಲಿ ಆಗೋ ಚಾನ್ಸಸ್ ಇದೆ, ಇಲ್ಲ ಅಂತಿದ್ರೆ ಸ್ವಲ್ಪ ವೀಕ್ನೆಸ್ ಇರೋ ಚಾನ್ಸಸ್ ಇದೆ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಈ ವಿಡಿಯೋಲಿ ಹೇಳಿದನ ನಿಮಗೆ ಅರ್ಥ ಆಯಿತು, ಒಂದು ಲೆವೆಲಿಗೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂತ ನಿಮಗೆ ಅರ್ಥ ಆಗಿದ್ರೆ ಅಂಡರ್ಸ್ಟುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಈ ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.